ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಉಮೇಶ್ ಅಂತ. ಉಮೇಶ್ ಯಾವ ಸರ್? ಬೊಮ್ಮಸಂದ್ರ ಕನಕಪುರ ತಾಲೂಕು. ಹೌದು ಸರ್. ಸರ್ ಈಗ ರೇಷ್ಮೆ ಹುಳಿಗೆ ಪೌಡರ್ ಏನು ಮಾಡ್ತಾರೆ ಸರ್? ಈಗ ನಾವು ಇದು ಸುಣ್ಣ ವಿಜೇತ ಪೌಡ್ರು 1 kg ಸುಣ್ಣಕ್ಕೆ ಒಂದು ಪೌಡ್ರು ಒಂದು ಹಾಕೋದು. ಯಾವ ಟೈಮ್ ಮಾಡ್ತೀವಿ ಸರ್? ಸರ್ ಜರ್ದಲ್ಲಿ ಮನೆ ಗುಣಾಗ ಎದ್ದ ಮೇಲೆ ಮಾಡ್ತೀವಿ. ಜರ್ದ ಎದ್ದು 4ನೇ ಜನ ಎದ್ದ ಮೇಲೆ ಒಂದಿನ ಬಿಟ್ಟು ಒಂದಿನ ನೋಟ್ ಮಾಡ್ತೀರಾ? ಹೌದು. ಹೆಂಗಿದೆ ಸರ್ ಇದು? ಅದು ಚೆನ್ನಾಗಿ ಕೆಲಸ ಮಾಡ್ತದೆ ಸರ್. ತಾನೇ ಹಾಲು ತೊಂಡೆ ಏನು ಬರಲ್ಲ. ಇದು ಕೆಳಗೆ ಒಂದೊಂದು ಮಾತ್ರ ಬರುತ್ತೆ. ಆದ್ರೆ ಹೆವಿ ಇದೆ ಸರ್. ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಂ, ಚೆನ್ನಾಗಿದೆ ಒಟ್ಟಿನಲ್ಲಿ. ಚೆನ್ನಾಗಿದೆ ಸರ್. ಈಗ 100 ಮೊಟ್ಟೆಗೆ ಎಷ್ಟು ಬರ್ತದೆ ಸರ್ ಇವಾಗ ನಿಮಗೆ? ನಮಗೆ ಒಂದು 100-110 kg ಬೆಳೆಯುತ್ತೆ. ಗೊತ್ತಾಯ್ತು ಸರ್. ರೇಟ್ ಎಲ್ಲ ರೇಟು 800-850 750 ಈ ಥರ ನಡೀತಾ ಪೌಡರ್ ಮಾಡೋದು ಪರವಾಗಿಲ್ಲ ನಿಮಗೆ? ಹಾಂ, ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಂ, ಬೇರೆ ರೇಟ್ ಹೇಳ್ಬೋದು ಸರ್? ಹಾಂ, ಹೇಳ್ಬೋದು ಸರ್. ಕೊಡ್ಬೋದು, ಏನು ಮೋಸ. ಬೇರೆಯವ್ರಿಗೆಲ್ಲ ಹೇಳಿ ಸರ್, ನಿಮ್ಮಿಂದ ಹೆಲ್ಪ್ ಆಗಿ. ಕೊಡ್ಸೋ ಸರ್. ಆಯ್ತು ಸರ್, ಕೊಡ್ಸೋ. ಓಕೆ ಸರ್. ನಿಮ್ಮ ಹೆಸರು? ಸುದೀಪ್ ನಾಯ್ಕ್ ಅಂತ. ಯಾವ ಸರ್ ಇದು? ಇದು ಗುರ್ಕಾರೊಡ್ಡಿ ಕನಕಪುರ ತಾಲೂಕು. ಕನಕಪುರ ತಾಲೂಕು. ಈಗ ಸರ್ ರೇಷ್ಮೆಗೆ ಪೌಡರ್ ಮಾಡ್ತಾ ಇದ್ರಲ್ಲ, ಯಾವಾಗ ಮಾಡ್ತಾ ಇದ್ದೀರಾ ಸರ್? ನಾವು ಇಲ್ಲ ಅಂದ್ರೆ ಒಂದು 5 ವರ್ಷದಿಂದ ಮಾಡ್ತಾ 5 ಇದ್ದೀವಿ. ವರ್ಷ ಮಾಡ್ತಾ ಇದ್ರಿ. ಮೊದಲು ಯಾವ್ದು ಮಾಡ್ತಾ ಇದ್ರಿ ಪೌಡರ್? ಮೊದಲು ವಿಜೇತ ವೆಟ್ಕೆರೆಲ್ಲೇ ಬೇರೆ ಮಾಡ್ತಾ ಇದ್ವಿ ಸರ್. ಇವಾಗ ಇದನ್ನೇ ಮಾಡ್ತಾ ಇದೀವಿ 5 ವರ್ಷದಿಂದ. ವೆಟ್ಕೆರೆ ಬ್ರ್ಯಾಂಡು. ಈಗ ಫೋರ್ಟ್ ಬಂದಿದೆ ಈಗ. ಹಾಂ ಸರ್, ಈಗ ಯಾವಾಗ ಮಾಡ್ತೀರಾ ಇದನ್ನ ಫೋಟೋ? ಸರ್ ಮಾಮೂಲಿ ಜರ್ದಿಂದ ಇದ್ದಾಗ ಮಾಡ್ತೀವಿ. ಆಮೇಲೆ ಜರ್ ಕೂತ್ಕೊಂಡು ಮಳೆ ತೇವಾಂಶ ಏನಾದ್ರು ಜಾಸ್ತಿ ಇದ್ರೆ ಜರ್ಕೋಬೇಕಾದ್ರೂ ಮಾಡ್ತೀವಿ. ಇಲ್ಲದ್ರೆ ಜರ್ಕೋದಾಗ ಮಾಡಲ್ಲ. ಮಾಮೂಲಿ ಜರ್ದಿಂದ ಇದ್ದು 2 ಸೊಪ್ಪೊಂದ್ಸಲ, 4 ಸೊಪ್ಪೊಂದ್ಸಲ, 6 ಸೊಪ್ಪೊಂದ್ಸಲ ಮಾಡ್ತೀವಿ. ಮಾಡ್ತೀರಾ ಸರ್? ರೋಗ ಎಲ್ಲ ಕಂಟ್ರೋಲ್ ಆಗಿದೆಯಾ? ರೋಗ ಎಲ್ಲ 100% ಹಾಲು ತೊಂಡೆ ಎಲ್ಲ ಕಂಟ್ರೋಲ್ ಆಗಿದೆ? ಎಲ್ಲ ಕಂಟ್ರೋಲ್ ಆಗಿದೆ. ಸರ್ ಎಷ್ಟು ಮೊಟ್ಟೆ ಮಾಡ್ತೀರಾ ನೀವು? ಸರ್ 100 ಮೊಟ್ಟೆ, 80 ಮೊಟ್ಟೆ. ಈಗ 100 ಮೊಟ್ಟೆ ಮಾಡಿದ್ರೆ ಎಷ್ಟು ಮಾಡ್ತೀರಾ ಸರ್? ಬೆಳೆ ಎಷ್ಟು ಬರ್ತದೆ ಇಳುವರಿ? ಸರ್ ಬರ್ತದೆ 105 kg, 110 kg ಆ ತರ ಬೆಳಿತೀವಿ. 140 kg ಬರ್ತದೆ. 80 ಮಾಡಿದ್ರೆ ಸರ್ ಯಾವ ಟಾಪ್ ರೇಟ್ ಇಂದ 10 ರೂಪಾಯಿ 20 ರೂಪಾಯಿ ಕಮ್ಮಿ ಇರ್ತದೆ ಅಷ್ಟೇ. ಒಂದ್ ಬೆಳೆಗೆ ಎಷ್ಟು ಮಾಡ್ತೀರಾ ಸರ್ ಪೋರ್ಟ್ ನೀವು? ಸರ್ ಪೋರ್ಟ್ ಅಂದ್ರೆ 7ರಿಂದ 8, ಈ ಸಲ ಒಂದು 15 ಹೊಡೆದಿದ್ದೀವಿ ಸರ್. 15 ಪ್ಯಾಕೆಟ್. 15 ಪ್ಯಾಕೆಟ್ ಈ ಸಲ ಚಳಿ ಇತ್ತಲ್ಲ, ಅದಕ್ಕೆ ಹೊಡೆದು ಸರ್. 1 kg ಒಂದಾ? 1 kg ಒಂದ್ kg ಸುಣ್ಣ. 1 kg ಸುಣ್ಣ ಮಿಕ್ಸ್ ಮಾಡ್ಕೊಂಡೆ ಹೊಡೆಯ ಸರ್. ಹೊಡಿತೀರಾ? ಒಳ್ಳೆ ಯಾರು ಹೇಳಿ ಸರ್? ಹೇಳ್ತೀವಿ ಸರ್. ಆಯ್ತು, ಹಂಗೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಬ್ರ್ಯಾಂಡ್, ಒಳ್ಳೆ ಬ್ರ್ಯಾಂಡ್ ಸರ್. ಇದರಿಂದಾನೇ ನಾವು ಸರ್ ಇದು ಡೆವಲಪ್ ಆದದ್ದು. ಇರೋದು ಹೇಳ್ಬೇಕು. ಬೇರೆ ಪೋರ್ಟ್ ಎಲ್ಲ ಹೊಡಿಬೇಕಾದ್ರೆ ಎಲ್ಲ ಈ ತರ ಡೆವಲಪ್ ಇರಲಿಲ್ಲ. ಇವಾಗ ಚೆನ್ನಾಗಿ ಡೆವಲಪ್ ಆಗಿದೆ. ಓಕೆ ಸರ್, ಆಯ್ತು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಾದಿಗಯ್ಯ, ಕನಕಪುರ ತಾಲೂಕು. ಕನಕಪುರ ತಾಲೂಕು, ಶಿವನಹಳ್ಳಿ. ಈಗ ಯಾವ ಪೌಡರ್ ಮಾಡ್ತಾ ಇದ್ರಿ ಹುಡುಗಿಗೆಲ್ಲ? ವಿಜೇತ ಪೌಡರ್. ಮೊದಲು ವಿಜಿತ ಗ್ರೀನ್ ಮಾಡ್ತಿದ್ರು. ಮೊದಲು ವಿಜೇತ ಗ್ರೀನ್ ಮಾಡ್ತಿದ್ರಿ. ಈಗ ಇವತ್ತು ಮಾಡ್ತಾ ಇದ್ವಿ. ವಿಜೇತ ಪೌಡರ್ ಮಾಡ್ತೀವಿ. ಈಗ ಹೆಂಗಿದೆ ರಿಸಲ್ಟ್ ನಿಮ್ಗೆ? ಯಾವ ಹಾಲು ತೊಂಡೆ ಅವಾಯ್ಡ್ ಮಾಡ್ತಿದ್ರು. ಇದು ಯಾವ ಟೈಮ್ ಮಾಡ್ತೀರಾ? ಇದು ಜರಕ್ಕೆ ಹೋದಾಗ ಸುಣ್ಣ ಹೊಡಿತೀವಿ. ಜರದಿಂದ ಎದ್ದಾಗ ಸೊಪ್ಪು ಹಾಕ್ತಿವಲ್ಲ ಅವಾಗ ಕುತ್ತ ಸುಣ್ಣ ಮಾಡ್ತೀವಿ, ಇದ್ದಾಗ ಪೌಡರ್ ಮಾಡ್ತೀವಿ. ನೀವು ಹಾಲು ತೊಂಡೆ ಸುಕ್ಕಡೆ ಹಾಲು ತೊಂಡೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. 2 ಸೊಪ್ಪು 3 ಸಾರಿ ಮಾಡ್ತೀವಿ. 4 ಮಾಡ್ತಾ ಇದ್ದಾರೆ. 2-4 ಏನಾರ ಇದಾದ್ರೆ ಆ ಸೊಪ್ಪು ಸೊಪ್ಪು ಚೆನ್ನಾಗಿ ತಿಂತದೆ. ಹಾಲು ತೊಂಡೆ ಎಲ್ಲ ಕಂಟ್ರೋಲ್ ಆಗಿದೆ. ಇಳುವರಿ ಹೆಂಗ್ ಬರ್ತಾ ಇದೆ ನಿಮ್ಗೆ? ನಾವು ಇಳುವರಿ ಚೆನ್ನಾಗಿ ಬರ್ತದೆ. ಈಗ 100 ಮೊಟ್ಟೆ ತಗೋದ್ರೆ ಎಷ್ಟು ಬರ್ತದೆ ಇಳುವರಿ? ನಾವು 100 ಮೊಟ್ಟೆ ತಂದಿದ್ದೀವಿ. 110 kg ಬರ್ತದೆ. 110 kg. ರೇಟ್ ಎಷ್ಟಾಗುತ್ತಮ್ಮ? ಅಯ್ಯೋ 875 ರೂಪಾಯಿ ಆಗ್ತದೆ. 875 ಕೊಳ್ಳೇಗಾಲ. ಚೆನ್ನಾಗಿದೆ ಇಳುವರಿ. 50 ಮೊಟ್ಟೆ ತಂದು 70 kg ಬೆಳೆದಿದ್ದೀವ್ರಿ. ಹಿಂಗ್ ಇಳುವರಿ ಚೆನ್ನಾಗಿ. ಈಗ ಪ್ರತಿ ಬೆಳೆಗೂ ವಿಜೇತ ಪೌಡರ್ ಮಾಡ್ತಾ ಇದ್ದೀವಿ. ಪ್ರತಿ ಬೆಳೆಗೂ ಇದನ್ನೇ ಮಾಡ್ತಾ ಇದ್ದೀವಿ. ರಿಸಲ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೇರೆ ರೈತರು ಹೇಳಿ ತುಂಬಾ ಚೆನ್ನಾಗಿದೆ ಪೌಡರ್, ಇದನ್ನೇ ಮಾಡಿ ಅಮ್ಮ. ಸರಿ ಆಯ್ತು. ನಮ್ಗೇನು ಅನುಕೂಲ ಆಗಿದೆ ಇದರಿಂದ. ಚೆನ್ನಾಗಿ ಗೊತ್ತಾಗಿದೆ. ಸರಿ ಮಾಡಿ. ನಮಸ್ಕಾರ ಗೌಡ್ರೆ. ನಿಮ್ಮ ಹೆಸರು? ಸಾಮಂದಯ್ಯ, ಕನಕಪುರ ತಾಲೂಕು. ಈಗ ಮೊದಲೆಲ್ಲ ಯಾವ ಪೌಡರ್ ಮಾಡ್ತಿದ್ರಿ ಗೌಡ್ರೆ? ವಿಜೇತ ಗ್ರೀನ್. ಮಾಡ್ತಾ ಇದ್ದಿಲ್ಲ. ಎಷ್ಟು ವರ್ಷ ಆಯ್ತು ನೀವು? ನಾವು 7-8 ವರ್ಷದಿಂದ ಮಾಡ್ತಾ ಇದ್ದೋ. ಈಗ ಒಂದು ವರ್ಷ ಒಂದು 11 ಬೆಳೆಯೋ 12 ಬೆಳೆಯೋ ವಿಜೇತ ಗ್ರೀನ್ ಮಾಡ್ತಾ ಇದ್ರಿ? ಅವಾಗ ಅದೇ ಮಾಡ್ತಾ ಇದ್ದು. ಇವಾಗ ಯಾವಾಗ ಮಾಡ್ತಾ ಇದ್ರಿ? ಬಿಳಿ ಅದು ಇಲಾಖೆ ಕೊಟ್ಟವ್ರು ಒಂದು ಪಟ್ಟಣ ಇಲ್ಲದೆ ಅದು ಮಾಡ್ತಾ ಇದ್ವಿ. ಇವಾಗ ಇದು ಮಾಡ್ತಾ ಇದ್ರಾ? ಹೆಂಗಿದೆ ರಿಸಲ್ಟ್ ನಿಮ್ಗೆ? ರಿಸಲ್ಟ್ ಬರ್ತದೆ. ನಾವ್ ಯಾವಾಗ 50 ಮೊಟ್ಟೆ ಬರ್ತದ್ರೆ 50 ಮೊಟ್ಟೆ ಬೆಳಿಲಿಲ್ಲ. 5 kg ಹೆಚ್ಚು ಕಮ್ಮಿ ಬೆಳೆದಿದ್ವಿ. ಸಮ ಬೆಳಿಲಿಲ್ಲ. ಈಗ 100 ಮೊಟ್ಟೆ ತಂದಿದ್ದೆ ಹೊಸತಿ 87 kg ಆಯ್ತು. 5 kg ಹಾಕಿ ಬೆಳೆಯಿತು. ರೇಟ್ ಎಲ್ಲ ಎಷ್ಟಾಗ್ತಿತ್ತು ನಿಮ್ಗೆ? ಹೊಸತಿಗೆ ರೇಟ್ ಆಗೋದು 822 ರೂಪಾಯಿ ಆಯ್ತು. 822 ರೂಪಾಯಿ. ಇಲ್ಲೇ ರಾಮನಗರನ? ಒಟ್ಟೆ ಇದು ಹೆಂಗೆ ಪೌಡರ್ ಹೆಂಗೆ ಪರವಾಗಿಲ್ವಾ? ಪರವಾಗಿಲ್ಲ, ನಾನು ಇದೇ ಮಾಡೋದು. ಇದೇ ಮಾಡೋದು. ಈ ಸೊಪ್ಪೆಲ್ಲ ಹೆಂಗ್ ತಿಂತದೆ? ಈಗ ಸೊಪ್ಪು ಚೆನ್ನಾಗಿ ತಿಂತದ? ಇದು ಮಾಡಿದ್ರೆ ಸೊಪ್ಪು 2 ದಿವಸ ಸೊಪ್ಪು ಮೇಯ್ತು ಸ್ವರ್ಗದಲ್ಲಿ. 3 ದಿವಸ ಮೇಯ್ತು. ಹುಳ ಆಗೋದು 5 ಸೊಪ್ಪು 6 ಸೊಪ್ಪು ದಪ್ಪ ಆಯ್ತು.
ಇದ್ರ ರೋಗ ಕಂಟ್ರೋಲ್ ಆಗ್ತಿದ್ಯಾ? ಹಾಲು ಕಂಡೆ ಸಪ್ಪೆ ಕಂಟ್ರೋಲ್ ಆಗುತ್ತಾ? ಅದೆಲ್ಲ ಸ್ವಲ್ಪ ಗೊತ್ತವೆ. ಹಾ, ಅದಕ್ಕೆ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ಮಾಡಿರೋದು ವಿಜಯ್ ಕೊಟ್ಟಿದ್ದು. ನಮ್ದು ಹೇಳಿದ್ರಲ್ಲ ವಿಜಯನಗರಿನ 30 ವರ್ಷದಿಂದ ಇರುವಂತ ಕಂಪ್ನಿ ನಮ್ದು, ಹಳೆ ಕಂಪ್ನಿ ನಮ್ದು 30 ವರ್ಷದಿಂದ ಇದೆ. ಇವಾಗ ಬಡ್ಡಿ ವಿಜಯ್ ಫೋನ್ ಅಂತಿದೆ. ನಮ್ಗೆ ಸುಮ್ಮನೆ ಮಿಕ್ಸ್ ಮಾಡ್ಕೊಂಡು ಮಾಡೋದು. ನಿಮ್ಗೆ ಹಾಲು ಕಂಡೆ ಸಪ್ಪೆ ಏನಿದ್ರು ಕಂಟ್ರೋಲ್ ಆಗುತ್ತೆ. ಮತ್ತೆ ಎದ್ದೆ 3 ದಿನ ಹಾಕಿದ್ರ 4 ಎದ್ಮೇಲೆ 2 ಸಾವಿರ ಸರಿ 4 ಸೊಪ್ಪು ಮತ್ತೆ 4 ಸೊಪ್ಪು ಇಲ್ಲ 3 ಮಾಡ್ಕೊಳ್ಳಿ. 3 ಸತಿ ಹೊಡಿತೀವಿ. ಅದ್ಮೇಲೆ ಒಂದ್ಸತಿ 2 ಸೊಪ್ಪು ತುಂಬ್ತೇವೆ ಒಂದ್ಸತಿ, 5 ಸೊಪ್ಪು ತುಂಬ್ತೇವೆ ಒಂದ್ಸತಿ ಮಾಡಿ. ನಿಮ್ಗೆ ಹಾಲು ಕಂಡೆ ಏನಿರಲ್ಲ, ಸೊಪ್ಪು ಚೆನ್ನಾಗಿ ತಿನ್ನುತ್ತೆ, ನಿಮ್ಗೆ ಇಳುವರಿ ಚೆನ್ನಾಗಿ ಬರ್ತದೆ. ನಿಮ್ಗೆ 50 ಮಟ್ಟೆ ತಗೊಂಡ್ರೆ 2 ಪ್ಯಾಕೆಟ್ ಮಾಡಿ. ನಿಮ್ಗೆ 2 ಕೆಜಿ ಸುಣ್ಣ ಮಿಕ್ಸ್ ಮಾಡಿ 1 ಪ್ಯಾಕೆಟ್ ಒಂದು ಸುಣ್ಣ ಹಂಗೆ ಮಾಡ್ಕೊಳ್ಳಿ. ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ. ಬೇರೆ ಇದ್ರು ಕೂಡ ಹೇಳಿ, ತುಂಬಾ ಚೆನ್ನಾಗಿದೆ. ಸರಿನಾ? ಇದನ್ನೇ ಮಾಡ್ಕೊಂಡು ಹೋಗಿ. ಸರಿನಾ? ಮಳೆ ಮಾಡ್ತಾ ಇರೋದು ಎಲ್ಲಾ ಟೈಮ್ ಮಾಡ್ಕೊಂಡು ಹೋಗಿ. ನೀವು ಬೇಸಿಗೆ ಇದಾಯ್ತು ಅಂದ್ರೆ ಇದನ್ನ ಗ್ರೀನ್ ಮಾಡ್ಬೋದು. ಎಲ್ಲಾ ಟೈಮಲ್ಲಿ ಇದನ್ನೇ ಮಾಡ್ಕೊಂಡು ಮಾಡ್ಬೇಕಾದ್ರೆ ನಾವಿದೇ ಮಾಡ್ತಾ ಇರೋದು. ಅಲ್ಲ, ಸರಿ ಬಿಡ್ರ.